ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ಒಂದು ನವರಾತ್ರಿಯ 3ನೇ ದಿನದ ಏನು ಚಂದ್ರಘಂಟ ಅಮ್ಮನವರ ಪೂಜೆಯ ವಿಧಾನವನ್ನು ತಿಳಿಸ್ತಿದ್ದೀನಿ. ಹಾಗೆ ಅವತ್ತಿನ ದಿನ ಯಾವ ಬಣ್ಣ, ಯಾವ ಹೂವು, ಹಾಗೆ ಯಾವ ರೀತಿಯ ಪೂಜೆಯನ್ನು ಮಾಡ್ಕೋಬೇಕು, ಹಾಗೆ ನೈವೇದ್ಯ ಯಾವುದು, ಈ ಒಂದು ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ ಚೈತ್ರ ನವರಾತ್ರಿಯಲ್ಲಿ 3ನೇ ದಿನದಂದು ನಾವು ಅಮ್ಮನವರ ಅಂದರೆ ಚಂದ್ರಘಂಟಾಗೆ ಈ ಒಂದು ದಿನ ಸಮರ್ಪಿಸಲಾಗಿದೆ. ಈ ಒಂದು ದಿನದಂದು ನಾವು ಈ ಒಂದು ಅಮ್ಮನವರ ಪೂಜೆಯನ್ನು ಆಚರಣೆ ಮಾಡೋದು ಶಾಂತಿ ಮತ್ತು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಏನಾದರೂ ಇದ್ದರೆ, ನಕಾರಾತ್ಮಕ ಅಂದರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಥರ ಏನಾದರೂ ಇದ್ದರೆ ಅದು ಹೋಗುವಂಥದ್ದು ಅನ್ನೋ ಒಂದು ಉದ್ದೇಶದಿಂದ ಅಮ್ಮನವರಿಗೆ ಪೂಜೆಯನ್ನು ಆಚರಣೆ ಮಾಡ್ತೀವಿ. ಹಾಗೆ ಈ ಈ ಒಂದು ಚಂದ್ರಘಂಟ ಅಮ್ಮನವರು ಪಾರ್ವತಿಯ ಒಂದು ರೂಪ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಅಮ್ಮನವರಿಗೆ ನಾಳೆ ಬಂದು ಹಬ್ಬದ ದಿನ 3ನೇ ಚಂದ್ರಘಂಟ ಅಮ್ಮನವರಿಗೆ ಬೂದು ಬಣ್ಣ ಆಗಿಬರುತ್ತೆ. ಹಾಗಾಗಿ ಈ ಬೂದು ಬಣ್ಣ ಬಂದು ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು ಮಾಡುತ್ತೆ. ಇದು ಮಣ್ಣಿನ ಬಣ್ಣ. ಇದು ನಮ್ಮ ನಮ್ರತೆ ಹಾಗೂ ಜೀವನ ಶೈಲಿಯನ್ನು ತೋರಿಸುತ್ತದೆ. ಹಾಗಾಗಿ ಈ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ನಾವು ಪೂಜೆಯನ್ನು ಸಲ್ಲಿಸೋದು ತುಂಬಾ ಒಳ್ಳೆಯದು. ಹಾಗೆ ಹೂವು ಅಂತ ಬಂದರೆ ನಾವು ನಾಳೆ ಚಂದ್ರಘಂಟ ಅಮ್ಮನವರಿಗೆ ಕಮಲದ ಹೂವಿನ ಪೂಜೆಯನ್ನು ಮಾಡಬೇಕು. ನವರಾತ್ರಿಯ 3ನೇ ದಿನ ದುರ್ಗಾದೇವಿಯನ್ನು ಮಹಾ ಚಂದ್ರಘಂಟ ಎಂದು ಪೂಜಿಸುತ್ತೇವೆ ನಾವು. ಅವಳು 3ನೇ ಕಣ್ಣನ್ನು ಹೊಂದಿದ್ದಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎಂದು ನಂಬುತ್ತೇವೆ ನಾವು. ಕಮಲದ ಹೂವು ಅದರ ಪ್ರಾಚೀನ ಬಿಳಿ ದಳಗಳೊಂದಿಗೆ ಶಾಂತಿ, ಶುದ್ಧತೆ ಮತ್ತು ಶಾಂತತೆಯ ಸದ್ಗುಣಗಳನ್ನು ಸಂಕೇತಿಸುತ್ತದೆ. ಈ ವಿಶೇಷ ದಿನದಂದು ಆಕೆಯ ಆಶೀರ್ವಾದವನ್ನು ಕೋರಲು ನಾವೆಲ್ಲರೂ ಅಮ್ಮನವರ ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಕಮಲದ ಮಾಲೆಗಳಿಂದ ಅಲಂಕರಿಸಿ ನಾವು ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಬಿಳಿ ಕಮಲದ ಹೂವು ಸಿಕ್ಕರೆ ಅದರಿಂದನೂ ಅಲಂಕಾರ ಮಾಡಿ, ಸಿಗದೇ ಇದ್ದರೆ ನೀವು ಮಲ್ಲಿಗೆ ಹೂವಿನ ಅಲಂಕಾರವನ್ನು ಸಹ ಮಾಡಿ, ಅಮ್ಮನವರಿಗೆ ಮಲ್ಲಿಗೆ ಹೂವಿನ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ. ಹಾಗೆ ನೈವೇದ್ಯ ಅಂತ ಬಂದರೆ ನೀವು ನೈವೇದ್ಯಕ್ಕೆ 3ನೇ ದಿನ ಸಿಹಿ ತಿಂಡಿ ನೈವೇದ್ಯ ಮಾಡಿ. ಅಂದರೆ ಹಾಲಿನಿಂದ ಏನಾದರೂ ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯವನ್ನು ಮಾಡಿ. ಅದು ಆಗಿಲ್ಲ, ನಿಮಗೆ ಸಮಯ ಇಲ್ಲ ಅಂದರೆ ಬರೀ ಹಾಲನ್ನು ಸಹ ಇಟ್ಟು ನೀವು ಅಮ್ಮನವರಿಗೆ ನೈವೇದ್ಯ ಮಾಡ್ಬೋದು. ಈ ರೀತಿ ಆದಂಥ ಪೂಜೆ ಇದೆ. ಈ ರೀತಿ ಸರಳವಾಗಿ ನೀವು ಪೂಜೆಯನ್ನು ಆಚರಣೆಯನ್ನು ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಚಂದ್ರಘಂಟ ಎಂಬ ಹೆಸರು ಶಿವನ ಪತ್ನಿ ಪಾರ್ವತಿ ದೇವಿ ಮದುವೆಯ ನಂತರ ಶಿವನು ದೇವಿಯ ಹಣೆಯ ಮೇಲೆ ಚಂದನದಿಂದ ಮಾಡಿದ ಚಂದ್ರನನ್ನು ಇರಿಸಿದನು. ಈ ಕಾರಣದಿಂದ ಅವಳನ್ನು ಚಂದ್ರಘಂಟ ಎಂದು ಕರೀತಾರೆ. ಹಾಗಾಗಿ ಈ ತಾಯಿ ಪಾರ್ವತಿಯ ಉಗ್ರ ರೂಪವಾಗಿರುತ್ತಾಳೆ. ಈಕೆಯ ಮನಸ್ಸು ಮಾತ್ರ ತುಂಬಾ ಮಗುವಿನಂತಿರುತ್ತೆ, ಮೃದುವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಭಕ್ತರ ದುಃಖ ದೂರ ಮಾಡಲು ತಾಯಿ ಕೈಯಲ್ಲಿ ತ್ರಿಶೂಲ, ಖಡ್ಗ, ಗದೆ ಹಿಡಿದಿರುತ್ತಾಳೆ. 10 ಕೈಗಳಿವೆ. ಹಾಗಾಗಿ ಈ ಮಹಾ ತಾಯಿ ಶುಕ್ರ ಗ್ರಹವನ್ನು ನಿಯಂತ್ರಿಸುತ್ತಾಳೆ ಅಂತಲೂ ಸಹ ಹೇಳ್ತಾರೆ. ಜೀವನದಲ್ಲಿ ಸಮಸ್ಯೆ ದೂರವಾಗುತ್ತೆ. ಹಾಗೆ ವ್ಯಕ್ತಿಯಲ್ಲಿ ಶೌರ್ಯ, ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಅಮ್ಮನವರ ಆರಾಧನೆಯನ್ನು ಮಾಡಬೇಕು. ನಿಮ್ಮ ಮನೆಯಲ್ಲಿ ಏನಾದರೂ ದೃಷ್ಟಿ ದೋಷ ಇದೆ ಅಂದರೆ, ನಮ್ಮ ಮನೇಲಿ ಯಾರಾದರೂ ನೋಡಿಬಿಡ್ತಾರೆ ನಮ್ಮ ಮನೆಗೆ ದೃಷ್ಟಿ ಆಗುತ್ತೆ ಅನ್ನೋರು ಹೊಸ್ತಿಲು ಅಂದರೆ ಬಾಗಿಲ ಮೇಲೆ ಈ ರೀತಿಯಾದಂಥ ನಾನೇನು ತೋರಿಸಿದ್ದೀನೋ ಆ ರೀತಿಯಾಗಿ ಬರೆದ್ರೆ ಆ ದೃಷ್ಟಿ ಎಲ್ಲ ಹೊರಟೋಗುತ್ತೆ ಅಂತಾರೆ. ನೆಗೆಟಿವ್ ಎನರ್ಜಿ ನಮ್ಮ ಮನೆಗೆ ಬೀಳಲ್ಲ ಅಂತಾರೆ. ಹಾಗಾಗಿ ಅದಾದಮೇಲೆ ನಾನು ಇಲ್ಲಿ ಮಂತ್ರಗಳನ್ನು ಸಹ ತೋರಿಸಿದ್ದೀನಿ. ಇದನ್ನು ಮಂತ್ರವನ್ನು 108 ಬಾರಿ ಆದರೂ ಪಠಿಸಿ. ನಾಳೆ ಚಂದ್ರಘಂಟ ಅಮ್ಮನವರಿಗೆ ಮಂತ್ರ ಅಂದರೆ ನಿಮಗೆ ಯಾವುದು ಈಸಿ ಅನಿಸುತ್ತೋ, ಅಂದರೆ ನಿಮಗೆ ಹೇಳೋದಕ್ಕೆ ಕಷ್ಟ ಆದರೆ ಓಂ ದೇವಿ ಚಂದ್ರಘಂಟಾಯೇ ನಮಃ ಅಂತ 108 ಬಾರಿ ಜಪಿಸಿ. ಬೇರೆ ಯಾವ ಮಂತ್ರವನ್ನು ಜಪಿಸದಿದ್ರೂ ಈ ಒಂದು ಮಂತ್ರವನ್ನು ಸಹ ಜಪಿಸಿ. ಇದು ನಿಮಗೆ ಆಗಲ್ಲ ಅನ್ನೋರು ಓಂ ದುರ್ಗಾಯೇ ನಮಃ ಅಂತಲೂ ಸಹ ಹೇಳ್ಬೋದು. ಹಾಗೆ ಚಂದ್ರಘಂಟಾ ದೇವಿ ಪ್ರಾರ್ಥನೆ ಮಂತ್ರನೂ ಸಹ ಇದೆ. ಆ ಮಂತ್ರವನ್ನು ಸಹ ಪಠಣೆಯನ್ನು ಮಾಡಿಕೊಳ್ಳಿ. ಅದನ್ನು ಸಹ 108 ಬಾರಿ ಅಥವಾ 1008 ಬಾರಿ ಪಠಣೆಯನ್ನು ಮಾಡಿಕೊಳ್ಳಿ. ಈ ರೀತಿ ಪಠಣೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಇರುವಂತಹ ಏನು ನಕಾರಾತ್ಮಕ ಶಕ್ತಿಗಳು ಹೊರಗಡೆ ಹೋಗ್ತವೆ. ಹಾಗೆ ನಮ್ಮ ಮನೆಯಲ್ಲಿ ಏನಾದರೂ ಅಸಮಾಧಾನ ಇದ್ದರೆ,
ನೆಮ್ಮದಿ ಇಲ್ಲ ಅಂದರೆ ಆ ನೆಮ್ಮದಿ ದೊರೆಯುತ್ತೆ, ಆಯುಷ್ಯ ಆರೋಗ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಚಂದ್ರಘಂಟಾ ದೇವಿ ಸ್ತೋತ್ರನೂ ಸಹ ಇದೆ. ಯಾ ದೇವಿ ಸರ್ವಭೂತೇಶಮ ಚಂದ್ರಘಂಟ ರೂಪೇಣ ಸಂಸ್ಥಿತ ನಮಸ್ತೆ ನಮಸ್ತೈರ್ಯ ನಮಸ್ತೈರ್ಯ ನಮೋ ನಮಃ ಅಂತ ಇದನ್ನು ಸಹ ಪಠನೆಯನ್ನು ಮಾಡಿಕೊಡಿ. ಹಾಗೆ ಚಂದ್ರಘಂಟಾ ದೇವಿ ಬೀಜ ಮಂತ್ರವೂ ಸಹ ಇದೆ. ಏಂ ಶ್ರೀಂ ಶಕ್ತಾಯೇ ನಮಃ ಅಂತ ಇದನ್ನು ಸಹ ಪಠನೆಯನ್ನು ಮಾಡಿ. ನಿಮಗೆ ಯಾವುದಾದ್ರೂ ಒಂದನ್ನು ಬೇಕಾದ್ರೂ 108 ಬಾರಿ ಪಠನೆಯನ್ನು ಮಾಡಿ. ಹಾಗೆ ಅಮ್ಮನವರಿಗೆ ಪ್ರತಿದಿನ ನೀವೇನು 9 ದಿನವನ್ನು ಪೂಜೆಯನ್ನು ಮಾಡ್ತೀರೋ 9 ದಿನವೂ ಎಲೆ ಅಡಿಕೆ ಬಾಳೆಹಣ್ಣನ್ನು ಬದಲಾಯಿಸಿ. ಹಾಗೆ ನೀವು ಅಖಂಡ ದೀಪವನ್ನು ಇಟ್ಟಿದ್ರೆ ಅಖಂಡ ದೀಪಕ್ಕೂ ಪ್ರತಿದಿನ ಪೂಜೆಯನ್ನು ಸಲ್ಲಿಸಿ. ಅದು ಆಗದೇ ಇರುವ ರೀತಿ ನೋಡ್ಕೊಳ್ಳಿ, ಏಕೆಂದರೆ ಅದು ಶಾಂತವಾದರೆ ಒಳ್ಳೆಯದಲ್ಲ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಅಖಂಡ ದೀಪವನ್ನು ಚೆನ್ನಾಗಿ ಅದು ಏನು ತೊಂದರೆ ಬರದೇ ರೀತಿ ಅದನ್ನು ಮನೆಯಲ್ಲೇ ಇದ್ದು ನೋಡ್ಕೋಬೇಕು. ಮನೇಲಿ ಇರೋಕ್ಕಾಗಲ್ಲ ಅನ್ನೋರು ಮುಂಜಾಗ್ರತೆಯಾಗಿ ಸ್ವಲ್ಪ ಅದಕ್ಕೆ ಗಮನ ಕೊಡೋದು ತುಂಬಾ ಒಳ್ಳೆಯದು. ಯಾಕಂದರೆ ಮನಸ್ಸಿಗೆ ಶಾಂತಿ ಇರಬೇಕಲ್ವ, ಅದಕ್ಕೋಸ್ಕರ. ಹಾಗೆ ಅದೇನಾದರೂ ನಮಗೂ ಹಾಗೂ ಅದು ನಂದಿ ಹೋದರೆ ಅದಕ್ಕೆ ಪರಿಹಾರವೂ ಇದೆ. ಏನಂದರೆ ನೀವು ಅಮ್ಮನವ್ರ ಹತ್ರ ಏನು ತಪ್ಪು ಕಾಣಿಕೆಯನ್ನು ಸಲ್ಲಿಸ್ಕೊಳ್ಳಿ. ತಪ್ಪು ಕಾಣಿಕೆಯನ್ನು ಕಟ್ಟಿ ಹೊಸದೊಂದು ದೀಪವನ್ನು ತಂದು ನೀವು ಹೊಸದಾದ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಬೋದು. ಹಾಗೆ ನೀವು ತುಪ್ಪದ ದೀಪವನ್ನು ಹಚ್ಚಿ ಇಲ್ಲ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಪೂರ್ಣ ಫಲ ಸಿಗುತ್ತೆ. ಹಾಗೆ ನೀವು ಇನ್ನೂ ಒಂದು ಏನು ಅಂದರೆ ನಾಳೆ ತುಂಬ ಮುಖ್ಯವಾಗಿ ಬೆಲ್ಲದ ದೀಪಾರಾಧನೆಯನ್ನು ಮಾಡಿ ಮತ್ತು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿ. ಯಾಕಂದರೆ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಮ್ಮ ಕಷ್ಟಗಳು ದೂರ ಆಗ್ತವೆ. ಹಾಗೆ ನಮಗೂ ಸಹ ಒಂದು ಶಕ್ತಿ ಕೊಡ್ತಾಳೆ ಅಮ್ಮ ಅನ್ನೋ ಒಂದು ನಂಬಿಕೆ. ಹಾಗಾಗಿ ನೀವು ಈ ರೀತಿಯಾದ ಆಚರಣೆಯನ್ನು ಮಾಡಿ. ತುಂಬ ಸರಳವಾಗಿ ನಾವು ನಾವು ದೇವರನ್ನು ಕಳಸವನ್ನು ಇಡಲ್ಲ, ಹಾಗೆ ಮತ್ತು ದೀಪವನ್ನು ಸಹ ಇಡಲ್ಲ ಅನ್ನೋರು ಸರಳವಾಗಿ ಒಂದು ಅಮ್ಮನ ಫೋಟೋವನ್ನು ಇಟ್ಟು ಪೂಜೆ ಆಚರಣೆಯನ್ನು ಸಹ ಮಾಡಿಕೊಳ್ಳಿ. ಹಾಗೆ ಇನ್ನೊಂದು, ಈ ಒಂದು ನವರಾತ್ರಿಯಲ್ಲಿ ನೀವು ಒಂದು ಗಿಡವನ್ನಾದರೂ ನೆಡಿ. ಹಾಗೆ ಇಲ್ಲ ಅಂದರೆ ನಿಮ್ಮ ಮನೆಗೆ ಏನಾದರೂ ಒಂದು ಒಳ್ಳೆಯ ವಸ್ತುವನ್ನು ತೊಗೊಂಡು ಬನ್ನಿ. ಅಂದರೆ ನೀವು ಬೆಳ್ಳಿಯ ಕಾಯಿನಾಗಿರಲಿ ಅಥವಾ ಏನಾದರೂ ಅರಿಶಿನ ಕುಂಕುಮ ಈ ರೀತಿ ಏನಾದರೂ ಒಳ್ಳೆಯ ಇದನ್ನು ತೊಗೊಂಬಂದರೆ ತುಂಬಾ ಒಳ್ಳೆಯದು. ಹಾಗೆ ಹೊಸ್ತಿಲ ಪೂಜೆಯನ್ನು ಮಾಡ್ಕೊಳ್ಳಿ. ಏಕೆಂದರೆ ಸಂಜೆ ಹೊತ್ತು ಮತ್ತು ಬೆಳಗಿನ ಜಾವ ಹೊಸ್ತಿಲ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಈ ನವರಾತ್ರಿಯಲ್ಲಿ ತುಂಬ ವಿಶೇಷ ಹೊಸ್ತಿಲ ಪೂಜೆ. ಹಾಗೆ ನೀವು ಏನು ಮನೆಯಲ್ಲಿ ಪೂಜೆ ಮಾಡುವವರು ಬೆಳಗಿನ ಜಾವ ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ತುಂಬಾ ಉತ್ತಮ. ಹಾಗೆ ಅಮ್ಮನವರಿಗೆ ಕೆಂಪಾರತಿಯನ್ನು ಪ್ರತಿದಿನ ಮಾಡಿ ಇಡಿ. ಯಾಕೆಂದರೆ ಯಾವ ಸಮಯದಲ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆವತ್ತಿನ ನಮಗೆ ಫಲ ಆವತ್ತೇ ಸಿಗಬೇಕು ಅಂದರೆ ನಾವು ಕೆಂಪಾರತಿನ ಆವತ್ತಿನ ದಿನವೇ ಮಾಡಬೇಕಾಗುತ್ತೆ. ಹಾಗೆ ಅಮ್ಮನವರ ಕತೆ ಪುಸ್ತಕವನ್ನು ಓದಿ ಆವತ್ತಿನ ದಿನ ನಾವು ಏನೆಲ್ಲ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು ಸಿಗ್ತವೆ. ಹಾಗೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಹ ದೊರೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮಗೂ ಸಹ ನಾನು ಹೇಳಿರುವಂಥ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.